ಆನಿಯನ್, ಈಗ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊ ಪ್ಯೂರಿ ಹಾಕಬೇಕು. ಈಗ ಮಸಾಲೆಗೆ ಕೊರಿಯಂಡರ್ ಪೌಡರ್, ಜೀರಿಗೆ ಪೌಡರ್ ಮತ್ತು ಚಾಟ್ ಮಸಾಲ ಮತ್ತು ಇದು ಬ್ಲ್ಯಾಕ್ ಪೆಪ್ಪರು, ಆಮೇಲೆ ಗರಂ ಮಸಾಲ ಇವನ್ನ ಒಂದ್ರೊಳಗೆ ಮಿಕ್ಸ್ ಮಾಡ್ಕೊಂಡು, ಆಮೇಲೆ ಇದಕ್ಕೆ ಖಾರ ಪುಡಿ ಪೌಡರು ಹಾಕಬೇಕು. ಆಮೇಲೆ ಬ್ಲ್ಯಾಕ್ ಸಾಲ್ಟು ಹಾಕಬೇಕು. ಈಗ ನೋಡಿ ಇದೆಲ್ಲ ಮಿಕ್ಸ್ ಆಗೈತೆ. ಇದಿಷ್ಟು ಮಸಾಲ ಹಾಕಬೇಕು. ಚೂರು ನೀರು ಹಾಕೋಬೇಕು, ಮಸಾಲೆ ಹತ್ತಬಾರ್ದಂತ. ಒಂಚೂರು ನೆನೆ ಇಟ್ಟಿದ್ವಿ ಹಿಂದಿನ ರಾತ್ರಿ. ಆಮೇಲೆ ಇವತ್ತೀಗ ಬೇಯಿಸ್ಕೊಂಡೇವಿ ಕುಕ್ಕರ್ ಒಳಗೆ. ಇವು ಇಂಥವೇ ದೊಡ್ಡ ಸಿಗ್ತಾವೆ ಚೆನ್ನಾಗಿ ಕಡ್ಲಿ ಅಂತ ಹೊರಗೆ, ಅವೇ ತೊಗೊಂಬರ್ಬೇಕು. ಸಣ್ಣ ಕಡ್ಲಿ ಚಲೋ ಆಗಲ್ಲ, ಅದು ಅಷ್ಟು ರುಚಿ ಆಗಲ್ಲ. ಇದನ್ನು ಒಂಚೂರು ಸ್ಮ್ಯಾಶ್ ಮಾಡ್ಕೋಬೇಕು. ಒಂಚೂರು ಗ್ರೇವಿ ಅವಾಗ ಒಂಚೂರು ಥಿಕ್ ಆಗ್ತದೆ, ಚಲೋ ಆಗ್ತದೆ. ಅದು ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ಇದನ್ನು ಇದ್ರೊಳಗೆ ಹಾಕ್ಕೊಬಿಡ್ಬೇಕು. ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಒಂದು ಪೇಸ್ಟ್ ಮಾಡ್ಕೋಬೇಕು. ಇದರೊಳಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಅರ್ಧ ಅಷ್ಟು ಹಸಿ ಮೆಣಸಿನ್ಕಾಯಿ. ಈಗ ಇದನ್ನು ಹಿಂಗೆ ಫುಲ್ ನೀರ್ಗತೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಹಾಕ್ಕೋಬೇಕು ಇದಕ್ಕೆ. ಆಮೇಲೆ ಇದ್ರೊಳಗೆ ಹುಂಚಿಕಾಯಿ ನೆನೆಸಿಡ್ಬೇಕು, ಅದರದ್ದು ರಸ ಹಾಕ್ಕೋಬೇಕು ಒಂಚೂರು. ಅಷ್ಟು ಉಪ್ಪು, ಒಂಚೂರು ಸಕ್ಕರೆ. ಇದನ್ನು ಒಂಚೂರು 10 ನಿಮಿಷ ಹಿಂಗೆ ಮುಚ್ಚಿಡಬೇಕು. ಇದ್ರೊಳಗೆ ಸ್ವಲ್ಪ ಇದು ಮೈದಾ ಹಿಟ್ಟು ಹಾಕಿ ಕಲಿಸ್ಯದ. ಮೈದಾ ಹಿಟ್ಟಿಗೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಸಕ್ಕರೆ ಮತ್ತೊಂದು ಚಿಟಿಕೆ ಸೋಡಾ, ಆಮೇಲೆ ಉಪ್ಪು ಒಂದು ಚಿಟಿಕೆನ ಹಾಕಬೇಕು. ಆಮೇಲೆ ಇದಕ್ಕೆ ಮೊಸರು ಹಾಕಬೇಕು. ಮೊಸರು ಮತ್ತು ಎಣ್ಣೆ ಹಾಕಿ ಕಲಿಸಿ ಹಿಂಗೆ ಇಡಬೇಕು. ಈ ಹದಾನೇ ಬರಬೇಕು. ಒಂದು 15 ನಿಮಿಷ ಇದನ್ನು ಕಲಿಸಿ ಇಟ್ಟಿದ್ದೆ ನಾನು. ಈಗ ಇದಾಗ್ಯದ. ಈಗ ಇವನ್ನ ಮಾಡಿ ಕರಿತೇನೆ ನೋಡಿರಿ. ಇದು ಎಣ್ಣೆ ಕಾಯ್ದದ. ಈಗ ಇದ್ರೊಳಗೆ ಭಟೂರೇನು ಹಾಕಿ ಕಾಯ್ದದ. ಈಗ ಇದನ್ನು ಲಟ್ಸ್ಕೊಂಡೇನಿ. ಈಗ ಇದ್ರೊಳಗೆ ಹಾಕ್ಲಿತ್ತೇನೆ. ಇದು ಖರೆ ಹಿಂಗೆ ಸ್ವಲ್ಪ ಇದಕ್ಕೆ ಸೋಡಾ ಗಿಡ ಹಾಕಿರ್ತೀವಲ್ಲ, ಹಿಂಗಾಗಿ ಇದು ಉಬ್ಬಿ ಬಿಡುತ್ತದೆ. ತೆಗಿತೇನೆ ನಾನು. ಭಟೂರೆ ರೆಡಿ ಆಗ್ಯದ. ನೀವು ನೋಡ್ರಿ ಹಿಂಗೆ ಮಾಡಿ ಹೆಂಗೆ ಟೇಸ್ಟ್ ಆಗಿತ್ತು ಅಂಥೇಳಿ ಕಾಮೆಂಟ್ಸ್ನಾಗ ಹಾಕ್ರಿ.